ಸೊ ಹಲೋ ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಟುಡೇಸ್ ಬ್ಲಾಗ್. ಸೊ ಬೆಳಗ್ಗೆ ಉಡುಪಿಯಿಂದ ಬಂದು ಶಾಪ್ ಓಪನ್ ಮಾಡಿ ತಾತನ ಕೊಟ್ಬಿಟ್ಟು ಬಂದಿದ್ದೀನಿ. ಸೊ ಈಗ ತಿಂಡಿ ರೆಡಿ ಮಾಡಿ ತಿಂಡಿ ತಿಂದ್ಕೊಂಡು ಸಾಂಬಾರು ಮಾಡಿ ಮತ್ತೆ ಅಂಗಡಿಗೆ ಹೋಗಬೇಕು. ಸೊ ಈಗ ಚಟ್ನಿ ಮಾಡ್ತಾಯಿದ್ದೀನಿ, ಕಡಲೆಬೇಳೆ ಚಟ್ನಿ. ಸೊ ಈ ವಿಡಿಯೋ ಪಕ್ಕ ನೋಡ್ತಿದ್ರೆ ಅಮ್ಮ ಬೈಕೋತಿರ್ತಾರೆ, ಯಾಕಂದರೆ ಮಿಕ್ಸಿಲಿ ರುಬ್ಬಿದ್ರೆ ಬೈತಾರೆ, ಗ್ರೈಂಡಲ್ಲಿ ರುಬ್ಬು ಅಂತ. ಯಾಕಂದರೆ ಟೇಸ್ಟ್ ಬರೋದಿಲ್ಲ ಮಿಕ್ಸಿಲಿ ಅಂತ, ಅಷ್ಟೇ, ಇನ್ನೇನಿಲ್ಲ. ಸೋಂಬೇರಿ ನೀನು ಅಂತ. ಮನೆಗೆ ಹೋಗಿ ಕಷ್ಟಪಡಬೇಡ, ತಿಳಿದೀನಲ್ಲ ಅಂದ್ಬಿಟ್ಟು ಅಮ್ಮ ಸಂಪಳ ರುಬ್ಬಿ ಕೊಟ್ಟಿದ್ದಾರೆ. ಸೊ ಈಗ ಅದೇ ದೋಸೆ. ಸೊ ಒಂದು ಪ್ಲೇನ್ ದೋಸೆ, ಒಂದು ತುಪ್ಪದ ದೋಸೆ. ನಾವು ಅಮ್ಮ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ, ನಾನು ಮಾಡಿದ್ರೆ ಯಾಕೆ ಹುಟ್ಟೋಗುತ್ತೆ ಗೊತ್ತಿಲ್ಲ ಗುರು. ಸೊ ಆ್ಯಕ್ಚುಲಿ ಈಗ ಶಾಪಿಗೆ ಹೋಗ್ತಾ ಇದ್ದೀನಿ. ಮಧ್ಯಾಹ್ನ ನಂತರ ಒಂದು ಕೆಲಸ ಇದೆ, ಅದು ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಆ್ಯಕ್ಚುಲಿ ಅಂಗಡೀಲಿ ಸುಮ್ಮನೆ ಕೂತ್ಕೊಂಡು ಬೇಜಾರಾಗ್ತಾಯಿತ್ತು. ಸೊ ಅದಕ್ಕೆ ಈ ಫೋಟೋನ ಪೆನ್ಸಿಲ್ ಸ್ಕೆಚ್ ಮಾಡ್ತಾ ಇದ್ದೀನಿ. ಸೊ ಅದೇ ಥರ ಬರ್ತಾಯಿದೆಯಾ ಅಲ್ವಾ ಗೊತ್ತಿಲ್ಲ, 90% ಅದೇ ಥರ ಬರುತ್ತೆ ಅನಿಸುತ್ತೆ. ಸೊ ಫೈನಲಿ ಕಂಪ್ಲೀಟೆಡ್. ಕೊನೆಗೂ ಎಷ್ಟು 2 hours ತಗೊಂಡಿದ್ದೀನಿ ಬಿಡೋಕ್ಕೆ. ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ, ನೀವೇ ಸಜೆಷನ್ ಕೊಡಬೇಕು. ಸೊ ಸೇಮ್ ಇದೆಯಾ? Paytm payment of ₹70. ಸೊ ಜ್ಯುವೆಲ್ರಿ ಎಲ್ಲ ಅಷ್ಟೇ ಪರ್ಫೆಕ್ಷನಾಗಿ ಬಿಡ್ಸೋಕ್ಕೆ ಬರೋಲ್ಲ, ನಾನೇನು ಪ್ರೋ ಲೆವೆಲ್ ಅಲ್ಲ. ಸೊ ನಾ ಫಸ್ಟಿಂದನೂ ಬಿಡಿಸ್ತಿದ್ದೆ, ಬಟ್ ನನಗೇನೋ ಕಣ್ಣು ಸ್ವಲ್ಪ ಅಟ್ರ್ಯಾಕ್ಷನ್ ಕಮ್ಮಿ ಅನಿಸ್ತಾ ಇದೆ. ಅಮ್ಮಂದು ಚೆನ್ನಾಗಿ ಬಂದಿದೆ, ಕೃಷ್ಣ ಪರಮಾತ್ಮರದೇ ಒಂದು ಕಣ್ಣು ಸ್ವಲ್ಪ ಅಟ್ರಾಕ್ಷನ್ ಕಮ್ಮಿ ಅನ್ನಿಸ್ತಾ ಇದೆ. ಅಮ್ಮನ ಕಣ್ಣು ಚೆನ್ನಾಗಿ ಬಂದಿದೆ. ಸೊ ಆ್ಯಕ್ಚುಲಿ ಅಂಗಡೀಲಿ ಒಳ್ಳೆ ಡ್ರಾಯಿಂಗ್ ಎಲ್ಲ ಬಿಡಿಸಿ, ಆ್ಯಕ್ಚುಲಿ ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾಯಿದ್ದೆ ಇವ್ರಿಗೇ. ಇವರು ಫೋನ್ ಮಾಡ್ತಾರೆ ಅಂತ ಒಳಗೆ JCB ನಿಂತಿದೆ, ತೋರಿಸ್ತೀನಿ. ಸೊ JCB ಅವರು ಲೇಟ್ ಮಾಡಿದ್ರು ಬರೋದಕ್ಕೆ. ಈಗ ಆ್ಯಕ್ಚುಲಿ ನನ್ನ ಐರಾವತ ತರಬೇಕಿತ್ತು, ಗೊತ್ತಲ್ಲ. ಸೊ ಲೇಟ್ ಆದ ಕಾರಣ ಈಗ ನಮ್ಮ ಐರಾವತ ತರೋಕ್ಕಾಗಲ್ಲ. ಈಗ ಅವರು JCB ಅವರು ಬೇಗ ಹೋಗ್ಬೇಕಂತೆ, ಆಲ್ರೆಡಿ ಸಂಜೆ ಆಗಿದೆ. ಇದು ಫಾರ್ಮ್ ಹೌಸ್, ಇದು ನಮ್ಮದಲ್ಲ, ಬೇರೆಯವ್ರದ್ದು. ಸೊ ಇಲ್ಲಿ ಸೂಪರಾಗಿದೆ ಒಳಗಡೆ ಸಿನಾರಿಯೋಸು. ಅದೇನು ಅಂತ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟು. ಸೊ ಒಳಗೆ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೇಳಿದ್ದೀನಿ. ಸೊ ಯಾಕಂದರೆ ಫುಲ್ಲು ಟೈಟ್ ಸೆಕ್ಯೂರಿಟಿ ಇದೆ ಇಲ್ಲಿ ಒಳಗೆ. ಪರ್ಮಿಷನ್ ಕೇಳಿದ್ದೀನಿ, ನೋಡೋಣ ಬಿಡ್ತಾರೆ ಏನು ಅಂತ. ಸೊ ಆ್ಯಕ್ಚುಲಿ ಈ ಫಾರ್ಮ್ ಹೌಸ್ ಅವರೇ ನನಗೇನು ಪರಿಚಯ ಇಲ್ಲ, ಜಸ್ಟ್ ಒಂದು ಫ್ರೆಂಡು, ಮಾತಾಡ್ತೀವಿ ಗೊತ್ತು. ಬಟ್ ಇಲ್ಲಿ ನನಗೆ ಕಾಮನ್ ಫ್ರೆಂಡು, ಅಂದರೆ ನನಗೆ ಪರಿಚಯ ಇರೋರು, ಅವ್ರಿಗೂ ಕಾಮನ್ ಫ್ರೆಂಡು. ಸೊ ಹಾಗಾಗಿ ಅವ್ರ ಕಡೆಯಿಂದ ಬಂದಿದ್ದು ಒಳಗೆ. ಸೊ ಒಳಗೆ ಹೋಗೋಣ ಈಗ.
ಸೊ ಆ್ಯಕ್ಚುಲಿ ಲೇಬರ್ ಒಬ್ಬರೇ ಇರೋದಿಲ್ಲಿ. ಸೊ ಓನರ್ ಪರ್ಮಿಷನ್ ತೊಗೊಂಡಿದ್ದೀವಿ. ಸೊ ಅವ್ರು ಗೇಟ್ ಹಾಕಿ ಬನ್ನಿ ಅಂದ್ರೆ ಪಾಪ ಅವ್ರು ಒಬ್ಬರೇ ಇರೋದು, ಲೇಡೀಸು. ಅವರೆಲ್ಲ ವರ್ಕ್ಗೆ ಹೋಗಿದ್ದಾರೆ. ಇಲ್ಲೊಬ್ಬ ಅವನೇ ಖತರ್ನಾಕ್. ಏನು ನೋಡಿ ಹಿಂಗಿದೆ. ಸೊ ಆ್ಯಕ್ಚುಲಿ ಇಲ್ಲಿಗೆ ಬಂದಿದ್ದು ನಮ್ಮ ತೋಟಕ್ಕೆ ಅಂದರೆ ಗದ್ದೆಗೆ ಗೊಬ್ಬರ ತುಂಬಿಸೋದಕ್ಕೆ. ಸೊ ಸಖತ್ತಾಗಿದೆ ಮಾತ್ರ ನೋಡಿ, ಯಾವುದೋ ಪಾರ್ಕ್ ಹೋದಂಗೆ ಅನಿಸುತ್ತೆ. ಸೊ ಇಲ್ಲಿ ಒಟ್ಟು ಒಂದು 100 ಹಸು ಇದೆ, ಪ್ಯೂರ್. ಸೊ 100 ಹಸುಗಳು ಪ್ಯೂರ್ ನಾಟಿ ಹಸುಗಳು. ಸೂಪರ್ಬಾಗಿದೆ ಮಾತ್ರ. ಕಾಂಕ್ರೇಜು, ಗಿರ್ರು. ಸೊ ಆ್ಯಕ್ಚುಲಿ ನಂದು ಒಂಥರ ಡ್ರೀಮ್ ಅಂತ ಹೇಳ್ಬೋದು. ಅಂದರೆ ಈ ಫಾರ್ಮರ್ಸ್ಗೆಲ್ಲ ಅಲ್ಲ, ಕ್ಯಾಟಲ್ ಫಾರ್ಮಿಂಗ್ ಮಾಡೋದಕ್ಕೆ. ಬಟ್ ನನಗಿರೋ ಟೈಮಲ್ಲಿ ನಮ್ಮ ಅಪ್ಪ ಅಮ್ಮ ಬೇಡ ಅಂತ ಹೇಳ್ತಾರೆ. ಸೊ ಇದೇ ಫಸ್ಟ್ ನಾನು ಬರ್ತಾ ಇರೋದು ಒಳಗಡೆಗೆ, ಇಷ್ಟು ಒಳಗೆ ಬಂದಿರಲಿಲ್ಲ. ಸೊ ಫಾರ್ಮ್ ಇರೋದಲ್ಲಿ ಅಂದರೆ ಕ್ಯಾಟಲ್ ಫಾರ್ಮು. ಸೊ ಅವ್ರದ್ದು ಅದು ಜಸ್ಟ್ ಫಾರ್ಮ್ ಹೌಸು, ಅಂದರೆ ಅವ್ರ ಲೇಬರರ್ಸು ಮತ್ತು ಅವರುಗಳು ಬಂದಾಗ ಇರೋದಕ್ಕೆ ಅಂತ ಅದು ಫ್ರಂಟಲ್ಲಿ ಮಾಡ್ಕೊಂಡಿದ್ದಾರದು. ಸೊ ನೋಡಿ ಗಂಧದ ಮರ, ರಕ್ತಚಂದನ ಮರ ಎಲ್ಲ ಇದೆ, ಸಕಲಾಗಿದೆ ಮಾತ್ರ. ಸೊ ನೋಡಿ ಇದು ಸಾಯಿವಾಲ ಇದೆ ಹಸು ಅಂತ. ಸೊ ಹಾಲು ಕರೆದು ತಗೊಬರ್ತಾ ಇದ್ದಾರೆ. ಸೊ ಪ್ಯೂರ್ A2 ಮಿಲ್ಕ್ ಇದು. ಸೊ ಇದು ಎಲ್ಲಿಗೆ ಹಾಕ್ತಾರೆ ಅಂತ ಗೊತ್ತಿಲ್ಲ. ಸೂಪರ್ಬಾಗಿದೆ. ಒಂದು ಸೈಡ್ ಫುಲ್ಲು ಗಿರ್ರು, ಒಂದು ಸೈಡ್ ಫುಲ್ಲು ಸಾಯಿವಾಲ ಇರೋದು, ಮತ್ತು ಆ ಕಡೆ ಫುಲ್ಲು ಕಾಂಕ್ರೇಜು. ನೋಡಿ ಕರು ಹಾಲು ಕರೆದ್ರು, ಬಿಟ್ಬಿಟ್ರು. ಸೊ ನಮ್ಮ ಕೃಷ್ಣ ಪರಮಾತ್ಮ ಇದ್ದಾರೆ ಸೆಂಟ್ರಲ್ಲಿ. ನೋಡ್ತಿದ್ದಂಗೆ ಫುಲ್ ಖುಷಿಯಾಗೋಯ್ತು. ಮತ್ತು ಮುಂದೆ ನೋಡಿ ಸೊ ಇದು ಆ್ಯಕ್ಚುಲಿ ತುಂಬ ದಿನದಿಂದ ನೋಡಬೇಕು ಅಂತಿದ್ದೆ, ಪರ್ಮಿಷನ್ ಸಿಕ್ಕಿರಲಿಲ್ಲ. ನೋಡಿ ಹಿಂಗಿದೆ ಕಾಂಕ್ರೀಜು ಕರುಗಳು. ನೋಡಿ ಎಲ್ಲ ಯಾರೋ ಹೊಸ್ದಾಗಿ ಬಂದಿದ್ದಾನಲ್ಲ ಅಂತ ನೋಡ್ತಾ ಇದೆ. ಸೊ ಗೊಬ್ಬರ ತುಂಬ್ತಾ ಇದ್ದಾರೆ, ಅಲ್ಲಿಗೆ ಹೋಗೋಣ ಬನ್ನಿ. ಹೊರಗಡೆಗೂ ಬಿಟ್ಟಿದ್ದಾರೆ ಕೆಲವೊಂದನ್ನು. Man, this is awesome, bro. ಸೊ ನೋಡಿ ಇವೆಲ್ಲ ಫುಲ್ ಫಾರಿನ್ ಕಲ್ಚರು. ಫೀಲ್ಡಿಗೆ ಬಿಟ್ಬಿಡ್ತಾರೆ ಹೊರಗಡೆಗೆ. ಅಮೃತ್ ಮಹಲ್ ಇದೆ. ಸೊ ಇದು ನನ್ನ ಫೇವ್ರೆಟ್ ಬ್ರೀಡ್ ಇದು. ನಾನೇನು ಕರೀಲಿಲ್ಲ, ಬಂದ ತಕ್ಷಣ ಬಂತು. ಏನೂ ತರಲಿಲ್ಲ ಮಾರಾರೆ ಕೊಡೋದಕ್ಕೆ. ಸೊ ನನ್ನ ಶುದ್ಧನೇ ಇದೆ ಇದು. ಮುಳ್ಳು ಚುಚ್ಚುತ್ತೆ.
ಸೊ ನೋಡಿ ಹೇಗಿದೆ ಗೊಬ್ಬರ ಅಂತ. ಒಂದು ಚೂರು ಹುಲ್ಲು ಮಿಕ್ಸ್ ಇಲ್ಲ. ಬೇರೆ ಕಡೆ ಎಲ್ಲ ಆದರೆ ಹುಲ್ಲು ಅದ್ರದ್ದು ಕಸ ಎಲ್ಲ ಮಿಕ್ಸ್ ಮಾಡಿಬಿಡ್ತಾರೆ. ಪ್ಯೂರ್ ಬರೀ ಸಗಣಿನೇ ತಂದು ಗುಡ್ಡೆ ಹಾಕಿದ್ದಾರೆ. ಮಾತ್ರ ಒಳ್ಳೆ ಬೇಡ ಹಸುಗಳು ಮಾತ್ರ ಸಗದಾಗ ಮಾತ್ರ. ಕೈ ಆಡಿಸ್ದಂಗೆ ಹೊಡೆದ್ಬಿಟ್ರದ ಹಿಂದಕ್ಕೆ. ಅಗ್ನಿ ವಾಸನೆ ಕಂತಿದಂಗೆ ಹೊರಟಾಯ್ತದೆ. ಕೈ ಸಗಣಿ ವಾಸನೆ ಬಂತ ಹೊರಟಾಯ್ತು ಆ ಕಡೆಗೆ. ಸೊ ಈಗ 2 ಟ್ರ್ಯಾಕ್ಟ್ರ್ ತುಂಬಿದೆ ಆಗಿದ್ದೆ. ಇನ್ನೂ ಒಂದು ಟ್ರ್ಯಾಕ್ಟ್ರ್ ಕೆಳಗಡೆ ಇದೆ, ಬರಬೇಕದು. ಸೊ ಅದನ್ನು ಕರ್ಕೊಬರೋಕ್ಕೆ ಹೋಗ್ತಾಯಿದ್ದಾರೆ ಇವರು. ಸೊ ನಾನು ಹಂಗೆ ಫಾರ್ಮ್ಗೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಸೊ ಸೂಪರ್ಬ್ ಆಗಿದೆ ಮಾತ್ರ ಫಾರ್ಮು. ಒಂಥರ ಐಡಿಯಲ್ ಫಾರ್ಮ್ ಅಂತಲೇ ಹೇಳ್ಬೋದು. ಸೊ ಆ್ಯಕ್ಚುಲಿ ಓನರ್ ಇದ್ದರೆ ಅವ್ರನ್ನ ಕೇಳ್ಬಿಟ್ಟು ಇದು ಮಾಡ್ಬೋದು. ಪಾಪ ಲೇಬರ್ಸ್ ಇರೋದು, ಯಾಕೆ ಪಾಪ ನಮ್ಮಿಂದ ಅವ್ರು ಬೈಸ್ಕೋಬೇಕಾಗತ್ತೆ. ಸೊ ಅದಕ್ಕೆ ಬೇಡ. ಸೊ ಲಾಸ್ಟ್ ಟ್ರ್ಯಾಕ್ಟ್ರ್ ಬಂತು. ಸೊ ಅದನ್ನು ತುಂಬಿಸ್ಕೊಂಡು ಹೋಗಬೇಕು. ಆಲ್ರೆಡಿ ಸನ್ಸೆಟ್ ಆಗೋಯ್ತು. ಸೊ ಇದೊಂಥರ ನಂದು ಡ್ರೀಮ್ ಇದು. JCB going, I am also going. ಸೊ ಇದು ಸ್ವಲ್ಪ ಆಫ್ ರೋಡ್ ಇದು. ಅವತ್ತು ನೈಟ್ ಬಂದೆ ನೋಡಿ. ಸೊ ಅದೇ ರೋಡ್ ಇದು ರೋಡ್ನ ಫುಲ್ ಕಿತ್ತಾಕಿ ಡಾಂಬರ್ ಹಾಕೋದಕ್ಕೆ ರೆಡಿ ಮಾಡಿದ್ರು. ಬಟ್ ಯಾವಾಗಲೂ ಕಂಪ್ಲೀಟ್ ಆಗಲ್ಲ, ಅರ್ಧಂಬರ್ಧಕ್ಕೆ ನಿಲ್ಲಿಸ್ತಾರೆ. ಕರ್ಮ ಒಳ್ಳೆ ಸೀನ್ ಆಗಿದೆ. ನಮ್ಮ ಗದ್ದೆಗೆ ಬೇವರ್ಸಿಗಳು ನೀರು ಬಿಟ್ಬಿಟ್ಟಿದ್ದಾರೆ. ಅಯ್ಯೋ ಹೋಯ್ತು, ಟ್ರ್ಯಾಕ್ಟ್ರು ಉಣ್ಕೊಂತು. ಥೂತ್ ಆ ಕಡೆ ಬಿಡ್ಕೋತ ಈ ಕಡೆ ಕುಡ್ಕೋತ. ಅಣ್ಣ ಒಂದು ನಿಮಿಷ ಇದೆ. ಸೊ ಇಂಜಿನ್ ಬಂತು ಆಚೆಗೆ, ಬಟ್ ಟ್ರಾಲಿ ಅಲ್ಲೇ ಇದೆ. ಟ್ರಾಲಿ ತೊಗೋಬೇಕೀಗ ಮತ್ತೆ ಜಾಗ ಚೇಂಜ್ ಮಾಡಿ. ಸೊ ಫುಲ್ಲು ರೋಲ್ ಹೊಡಿತಾ ಇದೆ, ಭಯಂಕರ ಕಷ್ಟ. ಸೊ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ, ಯಾಕಂದರೆ ಕೈಯೆಲ್ಲ ಗಲೀಜಾಗುತ್ತೆ, ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಲ್ಲ. ನನ್ನ ಪ್ರಕಾರ ಈಗ ಆಲ್ರೆಡಿ 8:30 ಆಗಿದೆ. 9 ಗಂಟೆ 9:30 ಆಗುತ್ತೆ ತೆಗಿಯೋಷ್ಟರೊಳಗೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ನಾಳೆ ಬ್ಲಾಗು ಡಿಫ್ರೆಂಟ್ ಇದೆ. ಸೊ ಟ್ರಾವೆಲಿಂಗು ಸಹ ಇದೆ. ಸೊ ನಾಳಿನ ಬ್ಲಾಗ್ ನೋಡೋದಕ್ಕೆ ನನ್ನ ಚಾನಲ್ನ ಇದೇ ರೀತಿ ಸಪೋರ್ಟ್ ಮಾಡೋದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಾಕು ಚೂರು ಸಾಕು ಪಿನ್ನು. ಚೂರು ಮುಂದಕ್ಕೆ ಚೂರು ಹಾಂ ಸಾಕು